ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ಗಿಲ್ಲಿ ರಜತ್ ಅವರನ್ನು ತುಂಬಾನೇ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಆ್ಯಂಡ್ ಏನಿದ್ದಾರೆ ಆ್ಯಂಡ್ ಕಾವ್ಯ ಅವರನ್ನು ನಾನು ನಿಜವಾಗ್ಲೂ ಹೇಳ್ತೀನಿ ಗೈಸ್, ನಾನು ಕಾವ್ಯ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಸಮಯ ನಾನು ಕಾವ್ಯನಾಗೆ ಕೂಡ ಓಟ್ ಹಾಕ್ತಿದ್ದೆ. ಬಟ್ ಇಲ್ಲಿಂದ ನಾವು ಏನು ಮಾಡಬೇಕು ಗಾಯ್ಸ್, ಏನೋ ವಿಷಯ ಅಂದರೆ ಫಸ್ಟಿಗೆ ನಾವು ಇಂಥವರನ್ನು ಇಲ್ಲಿಂದ ಮನೆಯಿಂದ ಹೊರಗೆ ಕಳಿಸುವಂತಹ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಕೆಲವರೆಲ್ಲ ಕಾವ್ಯ ಫ್ಯಾನ್ಸ್ ಏನಿದ್ದಾರೆ ಇನ್ನು ಸ್ಟಾಪ್ ಮಾಡಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇಷ್ಟು ಸಮಯ ಗಿಲ್ಲಿಯಿಂದ ಕಾವ್ಯ ಅಂತಲೇ ಹೇಳ್ತೀನಿ ನಾನು. ಅವ್ರು ಹೊರಗಡೆ ಬಂದ ನಂತರ ಅವರಿಗೆ ಗೊತ್ತಾಗ್ತದೆ. ಯಾಕಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಅವರು ಝೀರೋ. ಗಿಲ್ಲಿ ಇದ್ರೆ ಮಾತ್ರ ಅವ್ರನ್ನ ಸ್ವಲ್ಪ ಕಾಣಿಸ್ಕೊಳ್ತಾರೆ, ಗಿಲ್ಲಿ ಮ್ಯಾಟ್ರ್ ಬಂದರೆ ಮಾತ್ರ ಅವ್ರು ಕಾಣಿಸ್ಕೊಳ್ತಾರೆ. ನಿನ್ನೆ ರಘು ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ, ಲೈಕ್ ಗಿಲ್ಲಿ ಹಾಗೆ ಗಿಲ್ಲಿ ಹೀಗೆ. ಆ್ಯಂಡ್ ರಜತ್ ಅವರಿಗೆ ಕೂಡ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಇವರಿಗೆ ಯಾಕೆ ಜೆಲಸ್ ಆಗೋದು? ಈಗ ಕಾವ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ರಜತ್ ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾನು ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ, ಯಾಕಂದರೆ ರಜತ್ ಅವರು ಒಂದೇ ಕಡೆ ಇದ್ದಾರೆ, ಅವರು ಯಾರ ಹತ್ರ ಕೂಡ ಅಷ್ಟು ಮಿಂಗಲ್ ಆಗ್ತಿಲ್ಲ ಅಂತ. ನನ್ನ ಕ್ವಶನ್ ಏನಂದರೆ, ಮುಂಚೆ ಎಲ್ಲ ಕಾವ್ಯ ಅವರು ಗಿಲ್ಲಿಯವರ ಜೊತೆ ಇದ್ರಲ್ಲ, ಆಗ ಅವರು ಎಲ್ಲರ ಹತ್ರ ಮಿಂಗಲ್ ಆಗಬೇಕಿತ್ತು. ಅವರು ಕೂಡ ಮಾಡೋದು ಹಾಗೆ, ಬೇರೆಯವರನ್ನು ಕೈ ತೋರಿಸಿ ಮಾತಾಡ್ತಾರೆ, ನಿಮ್ಮದು ಮಿಸ್ಟೇಕ್. ನಾನು ನಿಜವಾಗ್ಲೂ ಹೇಳ್ತೀನಿ ಗುರು, ಕಾವ್ಯವ್ರದ್ದು ತುಂಬಾ ಮಿಸ್ಟೇಕ್ ಇದೆ. ಆ್ಯಂಡ್ ಎಲ್ಲರೂ ಕೂಡ ಈಗ ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್ ಆ್ಯಂಡ್ ಗಿಲ್ಲಿ ಅವರಿಗೆ. ರಜತ್ ಅವರನ್ನು ದೂರ ಮಾಡುವಂತಹ ಪ್ಲ್ಯಾನ್ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಎಂತ ಅನಿಸ್ತದೆ? ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ.